ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಭಕ್ತರ ಗುರುಮಕ್ಕಳೇ, ನಿಮ್ಮೆಲ್ಲರುಗಳದಾಗಲಿ. ಶ್ರೀ ಧರ್ಮಸ್ಥಳ ರಕ್ಷಕರು ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವ. ಇದರಲ್ಲಿ ಈಗಾಗಲೇ ನಾವು ಅಷ್ಟನಾಗಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಅಷ್ಟಭೈರವರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಈಗ ಅಷ್ಟರುದ್ರರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೈನು 5. ನೀವು ನೋಡಿರ್ಬೋದು, ಶಿವನಿಗೆ 5 ತಲೆ ಇರುತ್ತೆ, ಪರಮೇಶ್ವರನಿಗೆ 5 ತಲೆ ಇರ್ತದೆ. 5 ರುದ್ರ ಅಂತ ನಾವು ಕರಿತೀವಿ. ಆದರೆ ಅಷ್ಟರುದ್ರ ಮೈನ್, ಓಕೆನಾ. ಇದರಲ್ಲಿ ಮೈನು ರುದ್ರಾವತಾರಿ ಸುಮಾರು 52 ಅವತಾರಗಳಿದೆ ಈಶ್ವರಂದು. ಅದರಲ್ಲಿ 5 ತಗೊಳ್ತಾರೆ. ಉದಾಹರಣೆಗೆ ಪಂಚಮುಖಿ ಹನುಮಾನು, ಬ್ರಹ್ಮಾಜಿದು 5 ತಲೆ. ಹಾಗೆ ನೀವು ನೋಡಿ ಗಾಯತ್ರಿ ಮಾತೆ, ಹೀಗೆ ಬೇರೆ ಬೇರೆ ಥರ 5 ತಲೆದು ನೋಡ್ತೀರ ನೀವು. ಷಣ್ಮುಖನೂ 6 ಇರುತ್ತೆ, ಬೇರೆ ಎಲ್ಲ 5 ಇರುತ್ತೆ. ಈಗ ನಾವು 8 ಅಂತ ತಗೊಳ್ತೀವಿ. ಅಷ್ಟ ರುದ್ರ, 8 ರುದ್ರರು ಯಾರು? ಈಶ್ವರನ ಅವತಾರಗಳೇ ಮೇಯ್ನು. ಅದನ್ನು ನಾವು ಅಷ್ಟರುದ್ರ ಅಂತೀವಿ. ಈಗ ಮೊದಲನೇದಾಗಿ ಹನುಮಾನ್, ಜಾಯಶ್ರೀ ಹನುಮಾನ್, ಬಜರಂಗಿ ಬಲಿ, ಈಶ್ವರನ ಒಂದು ಅವತಾರ. ಹಾಗೆ ಶರ್ಭ ಅವತಾರ ನಿಮ್ಗೆ ಗೊತ್ತಿದೆ. ಪ್ರತ್ಯಂಗರಾದೇವಿ ಅವತಾರದಲ್ಲಿ ಶರ್ಭ ಕೂಡ ಬರುತ್ತೆ. ಶ್ರೀಮನ್ನಾರಾಯಣ ಗಂಡ ಬೇರೆಂಡ ಅವತಾರ ತಳ್ತಾನಲ್ಲ, ಆಗ ಶರ್ಭ ಅವತಾರ ತಳ್ತಾರೆ ಶಿವ. ಇದು ನಿಮ್ಗೆ ಗೊತ್ತಿದೆ. ಇದು 2ನೇ ಅವತಾರ. ಹಾಗೆ ಭೈರವೇಶ್ವರ ದಕ್ಷಕ ಬ್ರಹ್ಮನ ತಲೆ ಕಡಿಲಿಕ್ಕೆ ರುದ್ರನಾಗೆ ಬಂದ. ಬ್ರಹ್ಮಾಜಿ ತಲೆ ಕಡಿಲಿಕ್ಕೆ 5ನೇ ತಲೆ, ಆವಾಗ ಭೈರವನಾಗಿ ಬಂದ. ಮತ್ತು ರುದ್ರನಾಗಿ ದಕ್ಷಕ ಬ್ರಹ್ಮನ ತಲೆ ಕಡಿಲಿಕ್ಕೆ ಬಂದ ಅಲ್ವಾ. ಇಲ್ಲೂ ಮಹಾಕಾಲೇಶ್ವರ ಅಲ್ವಾ. ಇದು 5 ಅವತಾರಗಳು. ಇಲ್ಲಿಗೆ ಟೋಟಲ್ ಆಗಿ ನಾನು 8 ಅವತಾರಗಳನ್ನು ಇಲ್ಲಿ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. 8 ಅವತಾರಗಳು ಮೈನ್ ನೋಡಿ. ಮೊದಲನೇದಾಗಿ ರುದ್ರಾವತಾರಿ ವೀರ ಹನುಮಾನ್ ಬಗ್ಗೆ ನೀವು ಕೇಳಿದಿರ. ಅಷ್ಟ ಮಹಾಸಿದ್ಧಿಗಳನ್ನು ಪಡೆದಂಥ ವೀರ ಹನುಮಾನ್. 2ನೇದಾಗಿ ಶ್ರೀ ಕಾಲಭೈರವೇಶ್ವರ ಭೈರವ ಅವತಾರ ನೀವು ಕೇಳಿದಿರ. 2ನೇದಾಗಿ ಭೈರವನ ಅವತಾರ, ವಿಶ್ವಾಸಕ್ಕೆ ಪಾತ್ರ ಹಾಗೂ ರಕ್ಷಕ, ಕ್ಷೇತ್ರಪಾಲಕ ಶಕ್ತಿ ಭೈರವ. ಗೊತ್ತಾಯ್ತಲ್ಲ, ಇದು 2ನೇ ಅವತಾರ. ರುದ್ರನ 2ನೇ ಅವತಾರ, ಓಕೆನಾ. ಇನ್ನು 3ನೇ ಅವತಾರಕ್ಕೆ ಬಂದರೆ ಓಂ ಶ್ರೀ ಸ್ಮಶಾನ ರುದ್ರ ಅಂದರೆ ರೋಗಗಳ, ಹಾಗೆ ಭೂತ ಪ್ರೇತ ಪಿಶಾಚಾದಿಗಳ ಇವುಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಸ್ಮಶಾನ ರುದ್ರ. ಗೊತ್ತಾಯ್ತಲ್ಲ, ಭಾಳ ಪ್ರಶಾಂತವಾದ ವಾತಾವರಣ ಸ್ಮಶಾನ. ಆ ಸ್ಮಶಾನದಲ್ಲಿ ಧ್ಯಾನ ತಪಸ್ಸು ಯೋಗ ಮಾಡಿಕೊಂಡು ಎಷ್ಟೋ ಗುರುಗಳಿಗೆ ತಪಸ್ವಿಗಳಿಗೆ ಜ್ಞಾನ ಕೊಟ್ಕೊಂಡು, ಶಕ್ತಿ ಕೊಟ್ಕೊಂಡು, ಸಿದ್ಧಿಗಳನ್ನು ಕೊಟ್ಕೊಂಡು ಇರ್ತಕ್ಕಂಥ ಆರಾಧ್ಯ ದೈವ ಸ್ಮಶಾನ ರುದ್ರ, ಓಕೆನಾ. ಅನಂತರ ನಾವು ಮುಂದಕ್ಕೆ ಬಂದರೆ 4ನೇದಾಗಿ ವೀರಭದ್ರ ಅವತಾರ, ಕ್ಷೇತ್ರಪಾಲಕ, ಭಗವಂತನ ಆಜ್ಞಾಪಾಲಕ ಶಕ್ತಿಯಾಗಿ ವೀರಭದ್ರ ಅವತಾರ ಇರುತ್ತೆ. ಇದು 4ನೇ ಅವತಾರ ಆಗಿರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ ವೀರಭದ್ರ ಅವತಾರ ಯಾಕಾಯಿತು ಅಂತ, ಓಕೆನಾ. ಇನ್ನು ಶರ್ಭ ಅವತಾರ ನಿಮಗೆ ಗೊತ್ತಿದೆ. ಶರ್ಭ ರುದ್ರ ಅವತಾರ ಗೊತ್ತಾಯ್ತಲ್ಲ, ಇದು ಬಂದು 5ನೇ ಅವತಾರ. ಗೊತ್ತಾಯ್ತಲ್ಲ, ಶರ್ಭ ಯಾಕಾಯಿತು? ಪ್ರತ್ಯಂಗರಾದೇವಿ ಕಥೆ ಬರುತ್ತೆ. ಅಲ್ಲಿ ಗಂಡ ಬೇರಂಡ ಏನಿರುತ್ತೆ, ಶ್ರೀಮನ್ನಾರಾಯಣ ಅವತಾರ ಅಲ್ವಾ, ಅದನ್ನು ಇದು ಮಾಡಲಿಕ್ಕಾಗಿ. ಗೊತ್ತಾಯ್ತಲ್ಲ. ಆಮೇಲೆ ಶಿವ ದೂರ್ವಾಸು ಅಥವಾ ದೂರ್ವಾರುದ್ರ, ಋಷಿಮುನಿಗಳಿಗೆ ಗುರುವಾಗಿ, ಮಹಾ ತಪಸ್ವಿಯಾಗಿ, ಮಹಾಯೋಗೀಂದ್ರನಾಗಿ ಇರ್ತಕ್ಕಂಥ, ಎಲ್ಲರಿಗೂ ಶಕ್ತಿದಾಯಕನಾಗಿರ್ತಕ್ಕಂಥ ದೂರ್ವ ಗುರು, ಓಕೆನಾ. ಅನಂತರ ಯೋಗಾರುದ್ರ ಅಂದರೆ ಋಷಿಮುನಿಗಳಿಗೆ ಅವ್ರಿಗೆಲ್ಲ ಜ್ಞಾನ ಕೊಡ್ತಕ್ಕಂಥ ಯೋಗೀಂದ್ರನಾಗಿ ಇರ್ತಾನೆ ಈತ ಯೋಗಾರುದ್ರ, ಓಕೆನಾ. ನೆಕ್ಸ್ಟು
ಇಲ್ಲಿಂದ ಮುಂದಕ್ಕೆ ನೋಡೋಣ. ಯೋಗ ರುದ್ರ ಎಷ್ಟು ಶಾಂತನೋ ಅಷ್ಟೇ ಪ್ರಳಯ ರುದ್ರ. ಫೈನಲ್ ಆಗಿ 8ನೇದಾಗಿ ಪ್ರಳಯ ರುದ್ರ ಅಂದರೆ ಆಯಾ ಕಾಲಕ್ಕೆ ಪಾಪಕರ್ಮಗಳು ಹೆಚ್ಚಾದಾಗ, ಅಧರ್ಮ ಹೆಚ್ಚಾದಾಗ ಶಿವತಾಂಡವ ಆಗುತ್ತೆ. ಅಂದರೆ ಶಿವನ ಡಮರುಗ ಬಾರಿಸುತ್ತೆ, ಪಾಪಿಗಳನ್ನು ಏಡಿಸಿ ಕಾಡಿಸುತ್ತೆ, ಆಗ ಪ್ರಳಯ ಆಗುತ್ತೆ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಪರಮೇಶ್ವರ ಶಕ್ತಿ, ಶಿವಶಕ್ತಿ, ರುದ್ರಶಕ್ತಿ ಅವತಾರಗಳು 8 ನೋಡಿದ್ರ ನೀವು. ಇಲ್ಲಿ ಭಾಳ ಮುಖ್ಯವಾಗಿ ನಾವು ಏನು ತಗೋಬೇಕಂದ್ರೆ, ರುದ್ರ ಅಂದರೆ ಅಷ್ಟು ದಿಕ್ಕುಗಳು. ಈ ಪ್ರಕೃತಿನಲ್ಲಿ 10 ದಿಕ್ಕುಗಳಿರುತ್ತೆ. ಆಕಾಶ, ಭೂಮಿ, ಕೆಳಗಡೆ ಪಾತಾಳ. ಆಕಾಶ, ಪಾತಾಳ ಒಂದು, ಮಧ್ಯದಲ್ಲಿ ನಾವಿದ್ದೀವಿ ಭೂಮಿ. ಇನ್ನು ಉಳಿದಂತೆ 8 ದಿಕ್ಕುಗಳಿರುತ್ತೆ. 8 ದಿಕ್ಕುಗಳಿರುತ್ತೆ. ದಶ ದಿಕ್ಕುಗಳು ಒಟ್ಟು 10 ದಿಕ್ಕುಗಳು. 10 ದಿಕ್ಕುಗಳು ಅಂದರೆ ಆಕಾಶದ ಮೇಲೆ ಆಕಾಶ, ಪಾತಾಳ, ಭೂಮಿ ಕೆಳಗಡೆ ಇರ್ತಕ್ಕಂಥ ಲೋಕಗಳು, ಮೇಲೆ ಇರ್ತಕ್ಕಂಥ ಲೋಕಗಳು. ಮೇಲೆ ಒಂದು 6 7, ಕೆಳಗೆ ಒಂದು 6 7, ಒಟ್ಟು 14 ಲೋಕಗಳು. ಓಕೆನಾ? ಈ ಎಲ್ಲ ಲೋಕಗಳಿಗೂ ಕಾವಲು ಕಾಯ್ತಕ್ಕಂಥವ್ರು, ಭದ್ರತೆ, ಸೆಕ್ಯೂರಿಟಿ ನೀಡ್ತಕ್ಕಂಥವ್ರು ಅಷ್ಟರಾಗಷ್ಟರುದ್ರ, ಅಷ್ಟಭೈರವ. ಇವರು ಮೇನ್ ಇಷ್ಟಿಷ್ಟು ಲೋಕಗಳು ಅಂತ ನೋಡ್ಕೊಳ್ತಾರೆ. ಗೊತ್ತಾಯ್ತಲ್ಲ? ಅದರಲ್ಲಿ ಅಷ್ಟ ರುದ್ರ ನಾನು ಹೀಗಾಗಲೇ ನಿಮಗೆ ತಿಳಿಸಿದ್ದೀನಿ. ಆದಿಶಕ್ತಿ, ಪರಾಶಕ್ತಿ ಸ್ವರೂಪರಾದಂಥ ಶ್ರೀ ಮಹಾಕಾಳಿ, ಶ್ರೀ ಮಹಾಸರಸ್ವತಿ, ಶ್ರೀ ಮಹಾಲಕ್ಷ್ಮಿ ಸ್ವರೂಪರಾದಂಥ ಶ್ರೀ ಗಾಯತ್ರಿ ಮಾತಾ ಸ್ವರೂಪರಾದಂಥ ನವಶಕ್ತಿ ನಾಗರ ದೇವತೆಗಳು ಅಂತಿರಲ್ಲ, ಅವರು ಸ್ವರೂಪರಾದಂಥ ಈ ಅಷ್ಟರುದ್ರ. ಗೊತ್ತಾಯ್ತಲ್ಲ? ಇವರು ಪ್ರತಿ ಹಳ್ಳಿ, ಗ್ರಾಮ, ಪ್ರತಿ ಕ್ಷೇತ್ರ, ಪ್ರತಿ ಗ್ರಹ, ತಾರೆ, ನಕ್ಷತ್ರ ಅಥವಾ ಲೋಕಗಳನ್ನು ಕಾಯ್ತಕ್ಕಂಥವ್ರು. ಇವರ ರಕ್ಷಣೆ ನಮಗಿಲ್ಲದೆ ಹೋದರೆ ನಮ್ಮ ಕತೆ ಮುಗ್ದಂಗೆ. ಉದಾಹರಣೆಗೆ ಸ್ಮಶಾನ ರುದ್ರ. ಸ್ಮಶಾನ ರುದ್ರ ಅಂತ ಯಾರೂ ಕೇಳಿದಿರ? ಯಾಕೆ ಸ್ಮಶಾನ ರುದ್ರ ಅಂತೀವಂದರೆ, ಎಲ್ಲ ಭೂತ ಪ್ರೇತ ಪಿಶಾಚಿಗಳು ಈತನ ಅಧೀನದಲ್ಲಿರ್ತವೆ. ಸ್ಮಶಾನ ರುದ್ರನ ಅಧೀನದಲ್ಲಿ ಯಾರ್ಯಾರು ಇರ್ತಾರೆ? ಭೂತ ಪ್ರೇತ ಪಿಶಾಚಾದಿಗಳು, ಹಾಗೆ ರೋಗಗಳು ಕೂಡ ಅವರ ಅಧೀನದಲ್ಲಿರ್ತಾರೆ. ಯಾಕೆ ರೋಗಗಳು ಅವರ ಅಧೀನದಲ್ಲಿ ಇರ್ತಾರಪ್ಪ ಅಂದರೆ, ಮೊದಲು ಒಬ್ಬ ಒಳ್ಳೆ ಬ್ರಾಹ್ಮಣ ತಪಸ್ವಿ ಇದ್ದ, ಒಬ್ಬ ಋಷಿ ಅಂತ ತಿಳ್ಕೊಳ್ಳಿ. ಅವ್ರ ಮಗ ತೀರೋಗ್ತಾನೆ. ಆತನಿಗೆ ತುಂಬ ನೋವುಂಟಾಗುತ್ತೆ. ಆತ ಏನು ಮಾಡ್ತಾನೆ, ಯಮಧರ್ಮನಿಗೆ ಶಾಪ ಕೊಟ್ಬಿಡ್ತಾನೆ. ಇಲ್ಲಿ ಬಲ್ಲದೆ ಅಲ್ಲಿಗೆ ಮಕ್ಕಳಾಗದೇ ಇರಲಿ, ಒಂದು ವೇಳೆ ಆದರೆ ಅವರು ಅಲ್ಪಾಯುಷ್ನ ಅಲ್ಲೇ ತೀರೋಗ್ಲಿ ಅಂತ. ಅದಕ್ಕೆ ಯಮನಿಗೆ ಭಯ ಆಗುತ್ತೆ. ಆಗ ಶಿವನ ಹತ್ರ ಹೋಗ್ತಾರೆ. ಎಲ್ಲರೂ ನನಗೆ ಶಾಪ ಕೊಡ್ತಾರೆ, ನಾನು ಇಲ್ಲೊಬ್ಬರು ಪ್ರಾಣ ತೆಗಿಲಿಕ್ಕೆ ಅಲ್ಲಿಂದ ಆಗೋದಿಲ್ಲ, ನಾನು ಈ ಕೆಲಸನೇ ಬೇಡ ಅನಿಸುತ್ತೆ, ಎಲ್ಲರೂ ನನಗೆ ಶಾಪ ಹಾಕ್ತಾರೆ ಅಂತ ಯಮನಿಗೆ ಭಯ ಆಗುತ್ತೆ. ಆವಾಗ ಯಮಧರ್ಮರಾಯನಿಗೆ ಭಯ ಆಗಿರೋ ವಿಚಾರ ಶಿವನ ಕೇಳಿ ಯಮಧರ್ಮರಾಯನಿಗೆ ಭಯ ಹೋಗಲಾಡಿಸ್ಲಿಕ್ಕೆ ಒಂದು ಸಲಹೆ ಕೊಡ್ತಾನೆ. ನೋಡಪ್ಪ, ಇಲ್ಲಿನ ಮೇಲೆ ಯಾರನ್ನೂ ಡೈರೆಕ್ಟಾಗಿ ಕೊಲ್ಲಬೇಡ, ಡೈರೆಕ್ಟಾಗಿ ಹೋಗಿ ಅವ್ರಿಗೆ ನೇಣ ಹಾಕಿ ಎಳ್ಕೊಂಡು ಬರಬೇಡ. ಅದಕ್ಕೆ ನಿಮ್ಮ ದೂತರು ಕೂಡ ಹೋಗಿ ಅವ್ರನ್ನ ಎಳ್ಕೊಂಡು ಬರೋದು ಬೇಡ. ಅದಕ್ಕೆ ನಾನೊಂದು ಉಪಾಯ ಕೊಡ್ತೀನಿ. ಏನು ಉಪಾಯ ಅಂದರೆ, ರೋಗಗಳನ್ನು ಬಿಡ್ತೀನಿ ಅವ್ರ ಮೇಲೆ. ಅನರ್ಥ, ಅಪಘಾತಗಳು, ಆಕ್ಸಿಡೆಂಟ್ಗಳು ಆಗೋ ಹಾಗೆ ನಾನು ಮಾಡ್ತೀನಿ. ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವ್ರಿಗೆ ರೋಗ ಬರುತ್ತೆ. ಅವ್ರು ಏನು ಅನ್ಕೊತಾರೆ, ನಿನ್ನ ಮೇಲೆ ಯಾರೂ ಅಪವಾದ ಹಾಕಲ್ಲ. ರೋಗ ಬಂದು ಸತ್ತುವದ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತುವದ, ಕಿಡ್ನಿ ಫೈಲರ್ ಆಗಿ ಸತ್ತುವದ, ಹೊಟ್ಟೆನಾಗ ಬಂದು ಸತ್ತುವದ, ಕ್ಯಾನ್ಸರ್ ಆಗಿ ಸತ್ತುವದ, ಆಕ್ಸಿಡೆಂಟ್ ಆಗಿ ಸತ್ತುವದ, ಸರ್ಪ ಕಚ್ಚಿ ಸತ್ತುವದ, ಇಲ್ಲೇನೋ ಮೇಲೆಯಿಂದ ಬಿದ್ದು ಸತ್ತುವದ, ನೀರಿನಲ್ಲಿ ಮುಳುಗಿ ಸತ್ತುವದ, ಅವರು ಯಾರೋ ಕೊಲೆ ಮಾಡಿದ್ರು, ಯಾರೋ ಸಾಯಿಸಿದ್ರು, ಲಾಸ್ಟಿಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತುವದ. ಅಂದರೆ ಈಗ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೂ ಕೂಡ ಆತನ ಮನಸ್ಸು ಆ ರೀತಿ ಆಗಬೇಕಾಗುತ್ತೆ. ಆ ರೀತಿ ಆಗಬೇಕಾದ್ರೆ ಆತನ ಮಾಡಿದ ಪಾಪಕರ್ಮಗಳು ಆತನ ಹಿಂಬಾಲಿಸ್ತವೆ. ಅಥವಾ ದುಷ್ಟರು ಅವರಿಗೆ ಅನ್ಯಾಯ ಮಾಡಿದಾಗ, ಶತ್ರುಗಳು ಅನ್ಯಾಯ ಮಾಡಿದಾಗ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಅವನು ಸಾಯಬೇಕಷ್ಟೇ, ಯಾವುದೋ ಒಂದು ರೂಪದಲ್ಲಿ. ಕೆಲವು ಸರ್ಪಗಳಿರ್ತವೆ, ನಿಮ್ಗೆ ಗೊತ್ತಿದೆ. ಅದರಲ್ಲಿ ದೇವತಾ ಸರ್ಪಗಳು ಇರ್ತವೆ, ದೇವರ ಸರ್ಪಗಳು ಇರ್ತವೆ, ಬೇರೆ ಥರ ಸರ್ಪಗಳು ಇರ್ತವೆ. ಒಂದೇ ರೀತಿ ಇರಲ್ಲ. ನಾನು ಲಾಸ್ಟ್ ಟೈಮೇ ಸರ್ಪಗಳ ಬಗ್ಗೆ ಹೇಳಿದ್ದೀನಿ. ಹಾಗೆ ಇಲ್ಲಿ ಕೂಡ ಅಷ್ಟೇ.
ಒಟ್ಟಾರೆ ಒಬ್ಬ ವ್ಯಕ್ತಿಗೆ ಸಾವು ಬರುತ್ತೆ, ಒಂದು ಜೀವಿಗೆ ಸಾವು ಬರುತ್ತೆ, ಒಂದು ವಸ್ತುವಿಗೆ ವಿನಾಶ ಆಗುತ್ತೆ. ಒಂದು ವಸ್ತು, ಅದು ವಸ್ತು ಆಗಿರಲಿ, ಗ್ರಹ ಆಗಿರಲಿ, ನಕ್ಷತ್ರ ಆಗಿರಲಿ, ಯಾವುದೇ ಏನೇ ಆಗಿರಲಿ ಆಯುಸ್ ಮುಗಿಯುತ್ತೆ. ಅಷ್ಟೇಕೆ ದೇವತೆಗಳಿಗೂ ಆಯುಸ್ ಮುಗಿಯುತ್ತೆ, ನೆನಪಿಟ್ಕೊಳ್ಳಿ. ಇಷ್ಟು ಯುಗಗಳು ಅಂತಿರುತ್ತೆ. ಅಷ್ಟಿಗಾದ್ಮೇಲೆ ಹೊಸ ಅವ್ರು ಬರ್ತಾರೆ. ಫಾರ್ ಎಕ್ಸಾಂಪಲ್ ಕೈಲಾಸಕ್ಕೆ ಕೈಲಾಸಾಧಿಪತಿ ಬೇರೆಯವ್ರು ಬರ್ತಾರೆ, ವೈಕುಂಠಕ್ಕೆ ವೈಕುಂಠಾಧಿಪತಿ ಬೇರೆಯವ್ರು ಬರ್ತಾರೆ, ಸ್ವರ್ಗಕ್ಕೆ ಸ್ವರ್ಗಾಧಿಪತಿ ಬೇರೆಯವ್ರು ಬರ್ತಾರೆ, ನಾಗಲೋಕಕ್ಕೆ ನಾಗರಾಜ ಬೇರೆಯವ್ರು ಬರ್ತಾನೆ, ನೆನಪಿಟ್ಕೊಳ್ಳಿ. ಹೀಗೆ ಯಮಧರ್ಮರಾಯನ ಒಂದು ಬೇಡಿಕೆ ಮೇಲೆ ರುದ್ರನೂ ಒಂದು ಅವತಾರ ರುದ್ರನೂ ಇವುಗಳನ್ನೆಲ್ಲ ನೋಡ್ಕೊಳ್ತಾನೆ. ಯಾವನ್ನು ನೋಡ್ಕೊಳ್ತಾನೆ? ಭೂತ ಪ್ರೇತ ಪಿಶಾಚಿಗಳನ್ನು, ರೋಗಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ತಾನೆ. ಅದಕ್ಕೆ ನಾವು ರುದ್ರ ಮಂತ್ರವನ್ನು, ವೀರಭದ್ರ ಮಂತ್ರವನ್ನು ನಾವು ಪಠನೆ ಮಾಡಿ ಸಿದ್ಧಿ ಮಾಡ್ಕೋಬೇಕು. ಹೀಗೆ ವೀರಭದ್ರ ರುದ್ರನ ಮಂತ್ರವನ್ನು ನಾವು ಪಠನೆ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ಏನಾಗುತ್ತೆ? ನಾವು ಯಾರಾದರೂ ಕಷ್ಟ ಅಂತ ಬಂದವ್ರಿಗೆ, ಸಮಸ್ಯೆಗಳಂತ ಬಂದವ್ರಿಗೆ, ರೋಗಗಳಂತ ಬಂದವ್ರಿಗೆ, ಅವ್ರಿಗೆ ಕಷ್ಟಗಳ ಪರಿಹಾರ ಮಾಡ್ಬೋದು, ರೋಗಗಳನ್ನು ವಾಸಿ ಮಾಡ್ಬೋದು. ಅಷ್ಟೇ ಅಲ್ಲ, ನಾವು ಮೃತ್ಯುಂಜಯರಾಗ್ಬೋದು. ಸಾವಿಲ್ಲದೆ ನಾವು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವರ್ಷ ನಾವು ಇದೇ ಶರೀರದಲ್ಲಿ ಬದುಕ್ಬೋದು. ಅದು ಮೃತ್ಯುಂಜಯ ಮಂತ್ರ, ರುದ್ರ ಮಂತ್ರ, ರುದ್ರ ಅಷ್ಟಕಮ, ರುದ್ರ ಚಮಕಂ, ರುದ್ರ ಕವಚಂ ಅಂತ ಹೇಳ್ತಾರೆ, ರಕ್ಷಣಾ ಮಂತ್ರ. ಇಂಥ ರುದ್ರರು, ಅಷ್ಟನಾಗಗಳು, ಅಷ್ಟರುದ್ರರು, ಅಷ್ಟಭೈರವರು ಕ್ಷೇತ್ರಗಳನ್ನು ನೋಡ್ಕೊಳ್ತಾರೆ. ಹಾಗೆ ಧರ್ಮಸ್ಥಳ, ತಿರುಪತಿ ಇತ್ಯಾದಿ ಯಾವುದೇ ಕ್ಷೇತ್ರ ಆಗಿರಲಿ, ಶಕ್ತಿ ದೇವಿ ಕ್ಷೇತ್ರಗಳಾಗಿರಲಿ, ಶ್ರೀ ವೆಂಕಟೇಶ್ವರ ಸ್ವಾಮಿ, ಹನುಮಾನ್ ಇತ್ಯಾದಿ ದೇವತೆಗಳಾಗಿರಲಿ, ಶಿವನ ಕ್ಷೇತ್ರಗಳಾಗಿರಲಿ, ಒಟ್ಟಿನಲ್ಲಿ ರುದ್ರರು ಎಲ್ಲ ಕಡೆ ಇರ್ತಾರೆ, ಭೈರವರು, ನಾಗರು, ನಾಗಶಕ್ತಿಗಳು ಎಲ್ಲ ಕಡೆ ಇರ್ತಾರೆ. ಓಕೆಲ್ಲ, ಇದು ಪರಿಚಯ. ಹಾಗೆ ರುದ್ರಾವತಾರ ಫಸ್ಟು ವೀರಭದ್ರ ಅವತಾರ ಆಗುತ್ತೆ. ಅದು ಏತಕ್ಕಾಯಿತು? ದಕ್ಷಕ ಬ್ರಹ್ಮ, ಸತೀದೇವಿ ಅಗ್ನಿ ಕುಂಡದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಲಲ್ಲ, ಅಗ್ನಿಕುಂಡದಲ್ಲಿ ಆಹುತಿ ಮಾಡ್ಕೊಂಡ್ಲಲ್ಲ, ಶಿವನನ್ನು ತನ್ನ ತಂದೆ ಇಲ್ಲಿ ಯಜ್ಞಕ್ಕೆ ಕರೀಲಿಲ್ಲ, ಸಮಾರಂಭಕ್ಕೆ ಕರೀಲಿಲ್ಲ ಅಂತ ಬೇಜಾರಾಗಿ ಅವ್ರ ಅಪ್ಪನ ಮೇಲೆ ಜಗಳ ಮಾಡಿ ವಾದ ವಿವಾದ ನಡೆದು ಬೇಜಾರಾಗಿ ಆಕೆ ಸತೀದೇವಿ ತನ್ನ ಅಪ್ಪನ ಮೇಲೆ, ದಕ್ಷಕರ ಮೇಲೆ ಕೋಪ ಮಾಡಿಕೊಂಡು ಅಗ್ನಿನಲ್ಲಿ ಯಜ್ಞಕುಂಡ ಅದರಲ್ಲಿ ಬಿದ್ದೋಗ್ತಾಳೆ. ಆಮೇಲೆ ವೀರಭದ್ರ ಅವತಾರ ಆಗ್ತಾನೆ ನಾಗರಾಜ ಸ್ವಾಮಿ. ಶಿವನ ಕುತ್ತಿಗೆಯಲ್ಲಿರುವ ನಾಗರಾಜನೇ ವೀರಭದ್ರನಾಗಿ ಪ್ರತ್ಯಕ್ಷ ಆಗ್ತಾನೆ. ಆತನು ತನ್ನ ಸೈನ್ಯದೊಂದಿಗೆ ದಕ್ಷಕ ಬ್ರಹ್ಮನ ಶಿರವನ್ನು ಕಡಿತಾನೆ. ಈಗ ಗೊತ್ತಾಯ್ತಲ್ಲ, ಆ ಸ್ಟೋರಿ ಎಲ್ಲ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ನೋಡಿ. ಗೊತ್ತಿಲ್ಲ ಆದರೆ ಕಾಮೆಂಟ್ ಮಾಡಿ, ಮತ್ತೆ ಬೇಕಾದ್ರೆ ನಾನು ಇನ್ನೊಂದು ಕತೆ ಮಾಡೋಣ. ಅದು ವೀರಭದ್ರ ಅವತಾರ. ಹಾಗೆ ಭೈರವನ ಅವತಾರ, ಬ್ರಹ್ಮದೇವನಿಗೆ 5 ತಲೆ, ಅಹಂಕಾರ, ಒಂದು ತಲೆ ಮೇಲೆ ಇರುತ್ತೆ, ತುಂಬ ಅಹಂಕಾರ ಪಡ್ತಿರ್ತಾನೆ. ತ್ರಿಮೂರ್ತಿಗಳಲ್ಲಿ ನಾನೇ ಪವರ್ಫುಲ್ಲು, ನನಗೆ ಗೊತ್ತಿರೋದು ಎಲ್ಲ ವೇದಗಳು ಪುರಾಣಗಳು ಅಂತ. ಆಗ ವಾದ ವಿವಾದ, ಶ್ರೀಮನ್ನಾರಾಯಣನಿಗೂ ಬ್ರಹ್ಮದೇವನಿಗೂ ವಾದ ವಿವಾದ ನಡೀತದೆ. ಆಗ ಶಿವನ ಹತ್ರ ನ್ಯಾಯ ಪಂಚಾಯತಿ ಆಗುತ್ತೆ. ಶಿವನ ಮೇಲೂ ಕೂಡ ವಿರೋಧವಾಗಿ ನಿಂತ್ಕೊಳ್ತಾನೆ ಬ್ರಹ್ಮದೇವ. ಆವಾಗ ಶಿವನಿಗೆ ಕೋಪ ಬರುತ್ತೆ. ಶಿವ ಎಷ್ಟು ಬುದ್ಧಿ ಹೇಳಿದ್ರು ಒಪ್ಕೊಳ್ಳೋದಿಲ್ಲ ಬ್ರಹ್ಮ. ನಾನೇ ಎಲ್ಲ ಗೊತ್ತಿರೋದು, ನಾನೇ ದೊಡ್ಡವನು, ನಾನೇ ಜಗತ್ತಿಗೆ ಇವನು ಅಂತ ಹೇಳ್ತಿರ್ತಾನೆ ಬ್ರಹ್ಮದೇವ. ಯಾಕೆಂದರೆ ಆತನ ತಲೆ ಅಹಂಕಾರ ಮೇಲೆ ಒಂದು ನೋಡ್ತಿರ್ತದೆ, ತಲೆ ಮೇಲೆ ಒಂದು ನೋಡ್ತಿರ್ತದೆ. 4 ತಲೆ ಅಲ್ಲ 5 ಇರ್ತವೆ. ಆವಾಗ ಶಿವನ ಕುತ್ತಿಗೆಯಲ್ಲಿರೋ ನಾಗರಾಜನಿಗೆ ಕೋಪ ಬರುತ್ತೆ. ಆ ನಾಗರಾಜ ವಾಸುಕಿ ಕೆಳಗಡೆ ಬಂದು ಭೈರವ ಅವತಾರ ತಾಳ್ತಾನೆ. ಭೈರವನಾಗಿ ಆತನ ತಲೆ ಕಡ್ದಾಕ್ತಾನೆ. ಅದು ಆಮೇಲೆ ಕಪಾಲ ಆಗಿ ಹೋಗುತ್ತೆ, ಬಿಡಿ, ಅದು ಬೇರೆ ವಿಚಾರ. ಇದು ಸ್ಟೋರಿ, ಗೊತ್ತಾಯ್ತಲ್ಲ. ಈ ರೀತಿ ವೀರಭದ್ರ ಅವತಾರ ದಕ್ಷಕ ಬ್ರಹ್ಮನ ತಲೆ ಎತ್ತಲಿಕ್ಕೆ, ಇಲ್ಲಿ ಭೈರವ ಅವತಾರ ಬ್ರಹ್ಮಾಜಿ ತಲೆ ಎತ್ತಲಿಕ್ಕೆ. ಈಗ ಗೊತ್ತಾಯ್ತಾ ಈ ಅವತಾರಗಳು. ಇಲ್ಲ ಹನುಮಾನ ಅವತಾರ. ಹನುಮಾನ್ ಯಾರು? ಹನುಮಾನು ಗೊತ್ತಲ್ಲ, ರಾವಣ ಸೈನ್ಯವನ್ನು ದಮನ ಮಾಡಲಿಕ್ಕೆ, ರಾಮ ಸೇತುವೆ ಕಟ್ಟಲಿಕ್ಕೆ, ಸಂಜೀವನಿ ಪರ್ವತ ತರಲಿಕ್ಕೆ, ಶ್ರೀರಾಮಚಂದ್ರ ಪ್ರಭುಗೆ ನೆರವಾಗಲಿಕ್ಕೆ ಶ್ರೀಮನ್ನಾರಾಯಣನ ಅವತಾರ ಆಗುತ್ತೆ, ರಾಮನ ಅವತಾರ ಅಂಥೇಳಿ. ಆದಿಶೇಷನ ಅವತಾರ ಲಕ್ಷ್ಮಣನಾಗಿ ಇವರು ಆಗ್ತದೆ ಅನ್ನೋದಕ್ಕೆ ಮೊದಲೇ ಹೋಗಿ ಹನುಮಾನ್ ದೇವರು ಮೊದಲೇ ಹುಟ್ಟಿರ್ತಾನೆ, ಅಲ್ಲಿ ಕಾಯ್ಕೊಂಡಿರ್ತಾನೆ ಅಯೋಧ್ಯೆಯಲ್ಲಿ. ಆ ರೀತಿ ಬಾಲರಾಮನು ಬಂದ ಮೇಲೆ ಬಾಲ ಹನುಮಾನು ಅವ್ರ ಜೊತೆ ಆಟ ಆಡಿ ಎಷ್ಟೋ ದಿನ ಆಮೇಲೆ ಬೇರೆ ಬೇರೆ ಆಗುತ್ತೆ, ಇದು ಬೇರೆ ವಿಚಾರ. ಹನುಮಾನ ಅಂಥ ಬಲಶಾಲಿ ಯಾರು? ಮಹಾಸಿದ್ಧಿ ಅಣಿಮಾದಿ ಸಿದ್ಧಿಗಳು, ಅಷ್ಟ ಮಹಿಮಾ ಅಣಿಮಾದಿ ಸಿದ್ಧಿಗಳನ್ನು ಪಡೆದಂಥವನು ಹನುಮಾನ್. ಆತನ ಯಾರು? ಶಿವನೇ ಅಲ್ವಾ? ಈ ರೀತಿ ಮಹಾಕಾಳ ಯಾರು? ಮಹಾಕಾಲೇಶ್ವರ ಯಾರು? ಕಾಲನು, ವಿಧಿ, ಯಮನು, ಕಾಲನು, ಶಿವನು, ಮಹಾಕಾಲನು, ಮಹಾಕಾಲೇಶ್ವರನು. ಗೊತ್ತಾಯ್ತಲ್ಲ? ಹಾಗೆ ಮಹಾಕಾಳಿ ಸ್ವರೂಪನು. ಈಗ ಗೊತ್ತಾಯ್ತಲ್ಲ? ಈಗ ರುದ್ರರು ಗೊತ್ತಾಯ್ತಲ್ಲ, ಒಬ್ಬೊಬ್ಬರು ನಂದು ರುದ್ರರು ಅವತಾರ. ಆಮೇಲೆ 52 ಜನ ಅವರು ಸಬ್ಬುಗಳು. ಆಮೇಲೆ ಎಷ್ಟೋ ಸೈನ್ಯ ಇದೆ, ಬಿಡಿ, ಅದು ಬೇರೆ ವಿಚಾರ. ರುದ್ರರಂದ್ರೆ ನಾಗರಾಜ ಸ್ವಾಮಿ, ಅವನೇ ಹಣ್ಣಪ್ಪ ಸ್ವಾಮಿ, ಅವನೇ ಪಂಜುರ್ಲಿ, ಅವನೇ ಕೊರಗಜ್ಜ. ಗೊತ್ತಾಯ್ತಲ್ಲ?
ಅವನೇ ಭೈರವ. ನೆನಪಿಟ್ಕೊಳ್ಳೆ. ಒಟ್ಟಾರೆ ಹೇಳೋದಾದರೆ ಓಂ ಶ್ರೀ ಆದಿಶೇಷಶಕ್ತಿ ನಾಗರಸ್ವಾಮಿನೇ ಎಲ್ಲವೂ. ನೆನಪಿಟ್ಕೊಳ್ಳಿ, ಆದಿಶೇಷರೇ ಎಲ್ಲವೂ. ಅವಳೇ ಪರಂಧಾಮ, ವೈಕುಂಠವಾಸ, ಕೈಲಾಸವಾಸ, ಸತ್ಯಲೋಕದ ವಾಸ, ಸ್ವರ್ಗದ ವಾಸ. ಆತ ಎಲ್ಲ ಕಡೆ ಇರ್ತಾನೆ. ಬೌದ್ಧರಿಗೂ ಬೇಕು, ಜೈನರಿಗೂ ಬೇಕು, ಈಜಿಪ್ಟ್ನಲ್ಲಿ ಮುಸ್ಲಿಮರಿಗೂ ಬೇಕು. ಈಜಿಪ್ಟ್ನಲ್ಲಿ ಇದ್ದಾರಲ್ಲ ಕೆಲವರು, ಅವ್ರಿಗೂ ಬೇಕು. ಬೇರೆ ಬೇರೆ ಮೆಸಪೋಟೇನಿಯಾ ಅಲ್ಲಿ ಬರ್ತದಲ್ಲ, ಅಲೆಕ್ಸಾಂಡರ್ ಎಲ್ಲ ಇದ್ರಲ್ಲ, ಯಹೂದಿಗಳು ಬರ್ತಾರಲ್ಲ ಅವರು, ಗ್ರೀಕರು ಅಲ್ಲಿ ಕೂಡ, ನಾಗಾಲ್ಯಾಂಡ್ ಅಲ್ಲಿ, ಶ್ರೀಲಂಕಾ ಅಲ್ಲಿ ನಾಗಜಾತಿ, ನಾಗಕುಲ, ಇಡೀ ಜಗತ್ತಿನಲ್ಲಿ ಅವ್ರದ್ದೇ ವಂಶ. ನಮ್ಮ ಕರ್ನಾಟಕದ ಪಕ್ಕದಲ್ಲೇ ಕೇರಳ ದೇವರ ನಾಡು, ಹಾಗೆ ನಮ್ಮ ಕರ್ನಾಟಕ ಮಂಗಳೂರು, ಉಡುಪಿ, ಚಿಕ್ಕಮಗಳೂರೆಲ್ಲ ಆದಿಶೇಷನ ಆರಾಧಿಸ್ತಾರೆ. ನಾಗಬನಗಳೆಲ್ಲ ಕಡೆ. ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರ ಅಲ್ವಾ, ಗೊತ್ತಲ್ಲ. ಹೀಗೆ ಅದಕ್ಕೆ ಆ ಥರ ಆಶೀರ್ವಾದ ನಾಗರಾಜ ಸ್ವಾಮಿನೇ ಎಲ್ಲವೂ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವ ಇಲ್ಲಿಗೆ ಮುಗಿತಾ ಇದೆ. ಶ್ರೀ ಧರ್ಮಸ್ಥಳ ಕ್ಷೇತ್ರ ರಕ್ಷಣೆ ಅದು. ಅವರ ರಕ್ಷಣೆ, ಅವರ ಕೃಪಾ ಕಟಾಕ್ಷಿದ್ರೆ ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮವನ್ನು ಸಂಸ್ಥಾಪನೆ ಮಾಡ್ತಾರೆ. ಆಲ್ರೆಡಿ ಅವ್ರದ್ದೊಂದು ಟೀಮ್ ಇರುತ್ತೆ ಅಷ್ಟನಾಗ, ಅವರು ಅಷ್ಟ ರುದ್ರ ಹಾಗೂ ಅಷ್ಟಭೈರವ ಇವರೆಲ್ಲ ಸಮೇತ ಓಂ ಶ್ರೀ ಆದಿಶೇಷಶಕ್ತಿ ನಾಗರಾಜ ಸ್ವಾಮಿ ಅವ್ರು ಇಳಿತಾರೆ. ಟೀಮು ಆಲ್ರೆಡಿ ಇಳಿದಿದ್ದಾರೆ ಅಂತ ತಿಳ್ಕೊಳ್ಳಿ. ರಕ್ಷಣೆ ಆಗುತ್ತೆ. ತುಂಬ ಏನೇನೋ ಘಟನೆಗಳು, ಚಿತ್ರ ವಿಚಿತ್ರ ನಡೀತದೆ. ಕಾಯಿರಿ ಅಲ್ಲಿವರೆಗೂ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.